ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೇ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತು. ಅನಂತರ ಶುಭ್ರವಾದ ಶ್ವೇತಾಶ್ವಗಳಿಂದ ಕೂಡಿದ ಬಿಳಿಯ ಬಣ್ಣ ಸಾತ್ವಿಕತೆ ಹಾಗೂ ನೈರ್ಮಲ್ಯಗಳ ಪ್ರತೀಕ ಅಂತಹ ಮಹಾನ್ ರಥದಲ್ಲಿ ಕುಳಿತ ಯೋಗೇಶ್ವರನಾದ ಕೃಷ್ಣನೂ ಮತ್ತು ಅರ್ಜುನನೂ ಸಹ ತಮ್ಮ ಅಲೌಕಿಕವಾದ ಶಂಖವನ್ನು ಮೊಳಗಿದರು. ಅಲೌಕಿಕ ಶಬ್ದದ ಅರ್ಥ ಲೋಕಗಳಿಗೆ ಹೊರತಾದುದು. ಮೃತ್ಯುಲೋಕ, ದೇವಲೋಕ, ಬ್ರಹ್ಮಲೋಕ ಮುಂತಾಗಿ ಜನ್ಮ ಮರಣಗಳ ಭಯವಿರುವಂತಹ ಎಲ್ಲ ಲೋಕಗಳಿಗೆ ಹೊರತಾಗಿರುವ ಪಾರಲೌಕಿಕ ಪಾರಮಾರ್ಥಿಕ ಸ್ಥಿತಿಯನ್ನು ನೀಡುವಂತಹ ಘೋಷಣೆ ಯೋಗೇಶ್ವರನಾದ ಶ್ರೀಕೃಷ್ಣನದು.